ಒಂಥರ ಒಂದು ಇನ್ಸ್ಪೈರಿಂಗ್ ಕಪಲ್ ಅಂತ ಅನ್ಸುತ್ತೆ. ಅಂದ್ರೆ ಅವ್ರಿಬ್ರನ್ನ ನೋಡಿದ್ರೆ ಕಪಲ್ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಅನ್ಸುತ್ತಲ್ವಾ. ಸೊ ಆ ತರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮಾದರಿ ಕಪಲ್ ಅಂತಾನೆ ಹೇಳ್ಬೋದು. ರಾಧಿಕಾ ಮ್ಯಾಮ್ ಬಗ್ಗೆ ಹೇಳಬೇಕು. ನಾವು ಇಂಟರ್ವ್ಯೂಗೆ ಹೋದಾಗ ಒಂದ್ಸತಿ ದೊಡ್ಡ ಮನೆ ಹುಡುಗ, ಅವಾಗ ಅಪ್ಪು ಸರ್ ಇದ್ರು, ರಾಧಿಕಾ ಮ್ಯಾಮ್ ಬಂದ್ರು. ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೆ ಆಯ್ತಾ. ಬಟ್ ಅವ್ರದ್ದೆಲ್ಲ ಫಿಲಮ್ ನೋಡಿದ್ದೆ, ಅವ್ರದ್ದೆಲ್ಲ ಆಕ್ಟಿಂಗ್ ನೋಡಿದ್ದೆ. ಫಸ್ಟ್ ಟೈಮ್ ನೋಡಿದಾಗ ಅವ್ರು ಏನಂತಾರೋ ಏನೋ, ನಾನು ಯಾವ ಥರ ಕ್ವಶನ್ ಕೇಳಬೇಕು, ಯಾವ ಥರ ಕೂತ್ಕೊಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಅವ್ರು ಬಂದ ತಕ್ಷಣ ಹೇ ನೀವು ಚೈತ್ರ ಅಲ್ವಾ, ಉದ್ಯಾ ಟಿವಿಲಿ ನಾನು ನಿಮ್ಗೆ ನೋಡಿದ್ದೀನಿ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಯೂಶಲಿ ಆ ಥರ ಏನೋ ಬಂದ ತಕ್ಷಣ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯಾರೂ ಹೊಗಳೋದಿಲ್ಲ. ಹಂಗೆ ಹೇಳಿದ್ರಲ್ಲ, ಅವತ್ತಿಂದ ನಾನು ಅವ್ರಿಗೆ ಫಿದಾ ಆಗಿಬಿಟ್ಟೆ. ಸೊ ಐ ಲವ್ ರಾಧಿಕಾ ಮ್ಯಾಮ್. ಅವರು ಕ್ಯಾರಿ ಮಾಡಿದಂತಹ ರೀತಿ, ಅವರು ಸೆಲೆಕ್ಟ್ ಮಾಡಿದಂಥ ಸಿನಿಮಾಗಳು ನನಗೆ ತುಂಬಾ ಇಷ್ಟ. ಯಶ್ ಸರ್ ಬಗ್ಗೆ ಇನ್ನೂ ಅಂದರೆ ಅವರೊಂಥರ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ